ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಬ್ಬಾ ಕಾರ್ ರೆಡಿ ಐತೆ, ಹೋಗಮ್ಮ ಅಂದ್ರೆ ಹೋಗೋದಯ್ಯ. ಹೋಗ್ಬೋಣ ಅಲ್ವಾ? ನಮಸ್ಕಾರ. ಏನ್ ಬಿಗ್ರೆ ನೀವು ನಮ್ಮನೆ ತವನೇ ಬಂದ್ಬಿಟ್ಟಿದ್ದೀರಿ? ಎಲ್ರೂ ಒಟ್ಟಿಗೆ ಚೌಲ್ಟ್ರಿಗೆ ಹೋಗ್ಬೇಕು ಅಂತ ನನ್ ಮಗ ತುಂಬಾ ಹಠ ಮಾಡ್ತಿದ್ದ. ಅದಕ್ಕೆ ಎಲ್ರೂ ಇಲ್ಲಿಂದಾನೇ ಹೋಗೋಣ ಅಂತ ಬಂದ್ವಿ. ಲೇ ಸಚಿನು, ಚೌಟ್ರಿಗೆ ಹೋಗಂಟ ಕಾಯಕಾಲ್ವೇನ ನಿಂಗೆ? ಪ್ರೀತಿಸಿದ ಹುಡುಗಿನ ಕೈ ಹಿಡಿತಾ ಇದ್ದಾನೆ. ಅವನ ಆಸೆಗೆ ನಾವ್ಯಾಕೆ ಅಡ್ಡ ಬರ್ಬೇಕು? ಅವನಿಷ್ಟನೇ ನಮ್ಮಿಷ್ಟ. ಸುಮಾ ಎಲ್ಲಿ ಕಾಣಿಸ್ತಿಲ್ವಲ್ಲ? ನಿನ್ ಸುಮಾ ಇನ್ನ ರೆಡಿ ಆಯ್ತಾನೆ ಅವ್ರೆ. ನೀನ್ ಬಂದಿದ್ಯ ಅಂತ ಗೊತ್ತಾದ್ರೆ ಆಚೆನೆ ಬರಕ್ಕಿಲ್ವೇನ? ಅಯ್ಯ, ಈ ಹೆಣ್ಣೈಕ್ಲೆ ಹಿಂಗೆ ಎಲ್ರದು ಮುಗ್ದಿದ್ರು ಇವ್ರದ್ದು ಮುಗ್ಯಾಕಿಲ್ಲ. ಸ್ನೇಹ, ಸುಮನ್ ಕರ್ಕೊಂಬರವೇ. ಕಾಳಿ ಪುರ್ಸಿ ಎಲ್ಲ ಕಾಣ್ತಾನೆ ಇಲ್ಲ. ಬಾಬು, ಅವನಾಗ್ಲೇ ಚೌಟತ್ತ ಹೋಗೋನೆ. ಯಾಕೆ ಅಂದ್ರೆ ಅವ್ರ ಕೊನೆ ಅಕ್ಕನ ಮದ್ವೆ ಯಾವುದೇ ತೊಂದರೆ ಇಲ್ಲದೆ ಅದ್ದೂರಿಯಾಗಿ ನಡಿಬೇಕು ಅಂತ ಸಿಪಾಯಿ ತರ ಕೆಲಸ ಮಾಡಕ್ ಹೋಗೋನೆ. ನಿಲ್ಲೋ ಮದ್ವೆಗೆ ಅಲ್ಲಿಗ್ ಬೇರೆ ಹೋಗಿ ಕೆಲಸ ಮಾಡ್ತಿದ್ದಾನೆ. ಅದೇನು ಅಂತ ನನ್ ಹೊಟ್ಟೆನಾಗ ಉಟ್ಬಿಟ್ನೋ. ಏ ಜೀವನಯ್ಯ, ಇದು 7 ಸಲ ಕರೆದು ಗೊತ್ತಾ ಇಲ್ಲ. ಅದೇನ್ ನೋಡು, ಕರಿ. ಸಾನವ, ಸ್ನೇಹ ಬರ್ರಿ, ಲೇಟ್ ಆಯ್ತು. ಹೊಂಡಮ್ಮ ಸುಮ್ಮನ್ ನೋಡಿದ್ರಾ? ಸುಮ್ಮನ ನೀವು ತಾನೇ ತಯಾರು ಮಾಡ್ತಾ ಇದ್ದು? ಇಲ್ಲ ರೀ, ಸುಮ್ಮ ಮನೇಲಿ ಎಲ್ಲೂ ಇಲ್ಲ, ರೂಮಲ್ಲೂ ಕಾಣ್ತಿಲ್ಲ. ಯೋನ್ ಹೇಳ್ತಿದ್ದೀರವ? ನೀವು ತಾನೇ ಅವಳನ್ನ ತಯಾರು ಮಾಡ್ತಿದ್ದು. ನಾವ್ ಆಗ್ಲೇ ತಯಾರು ಮಾಡಿದ್ವಿ ಕಣವ. ಈಗ ನೋಡಿದ್ರೆ ಕಾಣ್ತಿಲ್ಲ, ಫೋನ್ ಮಾಡಿದ್ರೆ ಫೋನು ಹೋಯ್ತಿಲ್ಲ. ಹಾಗಾದ್ರೆ ನಾನ್ ಕೊಟ್ಟಿರೋ ಐಡಿಯಾ ಸಕ್ಸಸ್. ಹೇಗಾದ್ರೂ ಈ ಮದುವೆ ಇಲ್ಲೇ ನಿಂತು ಹೋದ್ರೆ ಇನ್ನೂ ಒಳ್ಳೇದು. ಇದ್ಯೋನಿದು ಕೊನೆಗಳ್ಗೆಲ್ ಮದ್ವೆ ನಿಲ್ಬೇಕು ಅನ್ಕೊಂಡಿದ್ರೆ ಈ 3 ಅಡಿ ಇವಾಗ್ಲೇ ಕೈ ಕೊಡ್ತಿರಂಗ್ ಕಾಣ್ತವಳೆ. ಇಲ್ಲೆಲ್ಲೋ ಫ್ರೆಂಡ್ಸ್ ಮಾತಾಡ್ತಿರ್ತಾಳೆ, ಸರಿಯಾಗಿ ನೋಡ್ರವ. ಬಾಬು, ನಾನು ಅತ್ತಾಗ ಎಲ್ಲಾದ್ರೂ ಇದ್ದಾಳಂತ ನೋಡ್ಕೊಂಡ್ ಬರ್ತೀನಿ. ನೀವು ಗೀತಾ ಫೋನ್ ಮಾಡ್ಬಿಡಿ. ಅಡಿಯಂದ್ರೆ ಫೋನ್ ತೆಗಿತಾ ಇಲ್ಲ. ಕಂಟಿ, ಬಾಬು, ಸುಮಾ ಅಲ್ಲೆಲ್ಲೂ ಕಾಣ್ತಿಲ್ಲ. ಅಯ್ಯೋ ಪುಟಕ, ಯೋನಿದು ಮದ್ವೆ ಮಂಟಪಕ್ಕೆ ಹೋಗೋ ಟೈಮ್ನಾಗೆ ಮದ್ವೆ ಹುಡ್ಗಿನೇ ಇಲ್ಲ ಅಂತಂದ್ರೆ ಯೋನ್ ಅರ್ಥ? ಎಲ್ಲಾದ್ರೂ ಓಡೋದ್ಲ ಹೆಂಗೆ? ಏಯ್ ರಾಜೆ, ಮುಖಕ್ಕೆ ಗುದ್ರೆ ಗುರ್ತ ಸಿಗಬಾರ್ದು. ಅವಳಕ್ಕೆ ಹೋಗ್ತಾಳೆ. ಅದು ಸರಿನಯ್ಯ, ಅವಳು ಇಷ್ಟಪಟ್ಟಿರೋ ಹುಡ್ಗನ್ ಜೊತೆನೆ ಲಗ್ನ ಆಗ್ತೈತೆ. ಇನ್ನು ಅವಳು ಯಾಕೆ ಓಡೋಗ್ತಾಳೆ? ಇಲ್ಲ ಬಿಡು. ಮಾತಾಡ್ಬೇಕಾರೆ ನೋಡ್ಕೊಂಡು ಮಾತಾಡಿ ರಾಜಿ ಅವ್ರೆ. ರೀ, ಒಂದ್ ವೇಳೆ ಅವಳು ಫ್ರೆಂಡ್ಸ್ ಯಾರನ್ನಾರು ಕರ್ಕೊಂಡ್ ಬರಕ್ ಹೋಗಿರ್ಬೋದಲ್ವಾ?
ಇಲ್ಲ ಕಣವಿ, ಎಲ್ಲ ಫ್ರೆಂಡ್ಸ್ಗಳು ಮುಹೂರ್ತಕ್ಕೆ ಬರ್ತಾರೆ ಅಂತ ಹೇಳ್ತಿದ್ಲು. ಎಲ್ಲೋದ್ಲಿ ಹುಡುಗಿ? ಕುರ್ಸಿ ಜೊತೆ ಚೌಟ್ರಿಗೆ ಏನೋ ಓದ್ಲಕ್ಕೆ ಕೇಳ್ತೀನಿ ರೀ. ಕುರ್ಸಿ ಜೊತೆ ಅವಳು ಒಬ್ಳೆ ಹೆಂಗ್ ಹೋಯ್ತಳಿದ್ ಏನಿದು? ನಿಮ್ಗೂ ಏನು ಹೇಳಿಲ್ವೇನ್ರವ? ಲೇ ಪರ್ಸೆ, ಅಲ್ಲಿ ಸುಮಾಳ ಇಲ್ಲ ಸುಮ್ಕೆ ಕೇಳ್ದೆ. ಅವ ಅಲ್ಲೂ ಇಲ್ಲ ಅಂತ. ಅಯ್ಯೋ ದೇವ್ರೆ, ಎಲ್ಲೋಗೈತಪ್ಪ ಈ ಹುಡುಗಿ? ಶಾಸ್ತ್ರಿಗಳು ಬೇರೆ ಇಕ್ಕೊಟ್ಟು ಮುಹೂರ್ತಕ್ಕೆ ಎಲ್ಲ ಶಾಸ್ತ್ರಗಳು ಆಗ್ಬೇಕು ಅಂತ ಹೇಳವ್ರೆ. ಇಲ್ದೆ ಹೋದ್ರೆ ಕಂಕಣ ಭಾಗ್ಯ ಸಿಗೋಕ್ಕಿಲ್ಲಂತೆ. ಎಲ್ಲ ಗೊತ್ತಿದ್ದು ಇದು ಯಾಕೆ ಹಿಂಗ್ ಮಾಡ್ತಾಳೆ ಹುಡುಗಿ? ಇದೇನಿದು? ಚೌಟ್ರಿಗೆ ಹೋಗ್ಬೇಕಾದ್ರೆ ಹುಡುಗಿ ಕಾಣ್ತಿಲ್ಲ ಅಂದ್ರೆ ಏನರ್ಥ ಪುಟ್ಟಕ್ಕ ಅವರೇ? ಟೆನ್ಷನ್ ತಗೊಳೋದು ಬೇಡಪ್ಪ. ಅವಳು ಪ್ರಾಬಬ್ಲಿ ಇಲ್ಲೇ ಎಲ್ಲೋ ಹೋಗಿರ್ಬೇಕು. ನಾನು ಕಾಲ್ ಮಾಡ್ತೀನಿ. ಹಿಂಗೆ ಆಗ್ತಿಲ್ಲ. ಅಲ್ಲ, ಮದ್ವೆ ಹುಡುಗಿನ ಒಬ್ಬಳನ್ನೇ ಏನಕ್ಕೆ ಹೊರಗೆ ಬಿಟ್ರಿ? ಅರ್ಶನದ ಮೈ ಬೇರೆ, ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಹೇಳಿದ್ರೆ ಮತ್ತೆ ಬೇರೆ ಏನಾದರೂ ತೊಂದರೆ ಆಗ್ಬೋದೇನೋ ಅಂತ ಸುಮಾ ಹೆದರ್ಕೊಂಡಿರ್ತಾಳೆ ರೀ. ಹುಡುಗಿ ಇಲ್ದೆ ಮದ್ವೆ ಹೇಗ್ ನಡೆಯುತ್ತೆ? ಅಯ್ಯಯ್ಯೋ, ಹಂಗೆಲ್ಲ ಮಾತಾಡ್ಬೇಡಿ. ಈ ಮದುವೆ ಆಗ್ಲೇಬೇಕು. ಮೋಸ್ಕರ, ದೊಡ್ಡ ಮೋಸ್ಕರ. ವಾಟ್? ಕೊನೆಗೂ ಅವಳು ಅಂದ್ಕೊಂಡಿದ್ದೆ ಸಾಧಿಸ್ಬಿಟ್ಟ. ಏನ್ ಹೇಳ್ತಿದ್ದೀರಾ ಸಹನಕ್ಕ? ಮೋಸ್ಕರನ? ಯಾರು? ಯಾರು? ಆ ಜಗನ್ನು. ಅವನೇ ನಿನ್ ತಂಗಿನ ಕಾಣ್ದಿರೋ ತರ ಮಾಡಿರೋದು. ಕಂಟಿಯವ್ರೆ, ನಿಮ್ ದಮ್ಮಯ್ಯ ಅಂತೀನಿ. ಆ ನೀಚಿನಿಂದ ನನ್ನ ತಂಗಿನ ಕಾಪಾಡಿ. ಕಂಟಿಯವ್ರೆ, ನೀವೀಗ ಸುಮ್ಮನ್ ಕಾಪಾಡ್ಲಿಲ್ಲ ಅಂದ್ರೆ ಆ ನೀಚ ಸುಮ್ಮನ್ ಕುತ್ತಿಗೆಗೆ ತಾಳಿ ಕಟ್ಬಿಡ್ತಾನೆ. ಹೆಂಗಾರು ಮಾಡಿ ಅವಳನ್ನ ಕಾಪಾಡಿ.